ತರಕಾರಿ ಖರೀದಿ ಮಾಡಿ ರಸ್ತೆಗಳ ಮೇಲೆ ತಗೊಂಡು ಹೋಗ್ತೀರಿ ವ್ಯಾಪಾರಕ್ಕೆ, ಬೆಳಗ್ಗೆ ಎದ್ದು ಸಾಲ ತಗೋತೀರಿ ಶ್ರೀಮಂತರ ಹತ್ರ, ಮತ್ತು ಸಾಯಂಕಾಲ ಸಾಲ ತೀರಿಸ್ಬೇಕು ನೀವು. ಇವತ್ತು ನಿಮಗೆ ಯಾವುದೇ ರೀತಿಯಲ್ಲಿ ಆ ಬಡ್ಡಿಗೆ ಸಿಲುಕದೇ ಇರತಕ್ಕಂಥ ರೀತಿಯಲ್ಲಿ ಈ 4.5 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂಧು ಯೋಜನೆ ಹೆಸರಿನಲ್ಲಿ 1,000 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ನಿಮಗೆ ಕೊಡ್ತಕ್ಕಂಥ ಯೋಜನೆ ಇವತ್ತು ಸರ್ಕಾರದಲ್ಲಿ ತಂದಿದ್ದೇವೆ. ಈಗಾಗಲೇ ಹಲವಾರು ಕಡೆ ಇವತ್ತು ಸಾಲ ಕೊಡ್ತಾ ಇದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತಕ್ಕಂಥದ್ದು, ನಿಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಸಾರಾ ಮಹೇಶ್ ಅವರಿಗೆ, ಜಿ ಟಿ ದೇವೇಗೌಡರಿಗೆ ಇಬ್ಬರಿಗೂ ಹೇಳ್ತೇನೆ, ಮೈಸೂರು ನಗರದಲ್ಲಿ ಎಷ್ಟು ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರದ್ದೆಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಅದೆಲ್ಲವನ್ನು ಮಾಡಿಸಿ ಒಂದೇ ದಿನ ಬಹುಶಃ ನಿಮಗೆ ಇಲ್ಲಿ ಮೈಸೂರು ನಗರದಲ್ಲಿ ಕನಿಷ್ಠ 10ರಿಂದ 15,000 ಕುಟುಂಬಗಳು ನನ್ನ ಅಭಿಪ್ರಾಯದಲ್ಲಿ ಈ ರೀತಿಯ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವುದೇ ಸಮಾಜಕ್ಕೆ ಸೇರಿರ್ತಕ್ಕಂಥವರಿಗೆ ನಾನು 1,000ರಿಂದ 10,000 ರೂಪಾಯಿಗಳನ್ನು ನಿಮಗೇನು ಬಡ್ಡಿ ರಹಿತ ಕೊಡ್ತೀವಿ. ಈ 10,000 ರೂಪಾಯಿ ತಗೊಳ್ತಕ್ಕಂಥವ್ರು ನೀವು ಪ್ರತಿದಿನ 10,000 ರೂಪಾಯಿ ವಾಪಸ್ ಕೊಡಬೇಕಾಗಿಲ್ಲ. ಪ್ರತಿದಿನ ನೀವು ಕಟ್ಟಬೇಕಾಗಿರ್ತಕ್ಕಂಥದ್ದು 100-150 ರೂಪಾಯಿ ಕಟ್ಟಬೇಕಷ್ಟೆ. 3 ತಿಂಗಳು 4 ತಿಂಗಳು ನಿಮ್ಗೆ ಅವಕಾಶ, ಬಡ್ಡಿ ಹಾಕಲ್ಲ. ಆದರೆ ನೀವು ನಿಯತ್ತಿನಿಂದ ದುಡ್ಡನ್ನ ವಾಪಸ್ ಕಟ್ಟಿದ್ರೆ ಇವತ್ತು 10,000 ತಗೊಂಡವ್ರು ನಾಳೆ 20,000 ತಗೋಬೋದು. ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡ್ಕೋಬೋದು. ಅದರಿಂದ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ನಿಮಗೆ ದುಡಿಮೆಯ ಶಕ್ತಿಯನ್ನು ಕೊಡ್ತೀವಿ. ಇದನ್ನು ಇವತ್ತು ಉಪಯೋಗ ಮಾಡ್ತೀವಿ. ಇವತ್ತು ಮಹಿಳೆಯರಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲ ಕೊಡ್ತೀವಿ. 5 ಲಕ್ಷ ರೂಪಾಯಿಗಳವರೆಗೆ ಕಾಯಕ ಅಂತಕ್ಕಂಥ ಒಂದು ಯೋಜನೆ. 10 ಲಕ್ಷ ರೂಪಾಯಿಗಳವರೆಗೆ ನಿಮಗೆ ದುಡ್ಡು ಕೊಡ್ತೀವಿ. ಅದರಲ್ಲಿ 5 ಲಕ್ಷ ಬಡ್ಡಿ ರಹಿತ, ಇನ್ನು 5 ಲಕ್ಷ ರೂಪಾಯಿಗಳಿಗೆ 4% ಬಡ್ಡಿ ಹಾಕ್ತೀವಿ, ಕಡಿಮೆ ದರದ ಬಡ್ಡಿಯಲ್ಲಿ. ಆ 10 ಲಕ್ಷ ಮಹಿಳೆಯರಿಗೇನು ನೀವೊಂದು 10 ಜನ 20 ಜನ ಒಂದು ಗುಂಪು ಮಾಡಿ ತೆಗೆದುಕೋತೀರಿ. ನಿಮಗೆ ಯಾವ ರೀತಿಯ 10 ಲಕ್ಷ ರೂಪಾಯಿಗಳನ್ನು ಇವತ್ತು ಉಪಯೋಗ ಮಾಡಿ ನೀವು ಯಾವ ರೀತಿಯ ಒಂದು ಆ ಹಣವನ್ನು ಇವತ್ತು ನಿಮ್ಮ ದುಡಿಮೆಗೆ ಉಪಯೋಗ ಮಾಡ್ಕೋಬೇಕು, ತಿಳುವಳಿಕೆಯನ್ನು ಕೊಟ್ಟು ನೀವು ತಯಾರು ಮಾಡ್ತಕ್ಕಂಥ ಪದಾರ್ಥವನ್ನು ಸರ್ಕಾರವೇ ಮಾರುಕಟ್ಟೆ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಯೋಜನೆ ಕೊಡ್ತಾ ಇದ್ದೇವೆ. ಇದು ಬರೀ ರೈತರಿಗಷ್ಟೇ ಅಲ್ಲ, ಭೂಮಿ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಏನು ಕೊಡಬೇಕು ಅಂತ ಇದ್ದೇವೆ. ಇಲ್ಲಿಗಾಗಲೇ ಫಾಲ್ಕನ್ ಟೈರ್ ಒಂದು ಉದ್ಯೋಗಿಗಳೇನಿದ್ದೀರಿ ಒಂದು 10 ಅರ್ಜಿ ಕೊಟ್ರಿ. 22ನೇ ತಾರೀಕು ಒಂದು ಸಭೆ ಇದೆ, ನೀವು ಆ ಸಭೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಜಿ ಟಿ ದೇವೇಗೌಡರು, ಸಾರಾ ಮಹೇಶ್ ಅವರು, ವಿಶ್ವನಾಥ್ ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಫಾಲ್ಕನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೀದಿಗೆ ಬಂದಿದ್ದೇನೆ. ಈಗಾಗಲೇ ನಾನು ಜಾರ್ಜ್ ಅವರಿಗೆ ಮಾತನಾಡಿದ್ದೇನೆ. ಅದಕ್ಕೊಂದು ಮೋಕ್ಷ ಕಾಣಿಸ್ಬೇಕು. ನಾವೀಗ ಸರ್ಕಾರದಿಂದ ಯಾವ ರೀತಿಯಲ್ಲಿ ಮತ್ತೆ ಅದಕ್ಕೆ ಪುನರ್ಜೀವ ಕೊಡಬೇಕು, ಆ ಫಾಲ್ಕನ್ ಕಂಪನಿಗೆ ಯಾರು ಆತಂಕಕ್ಕೆ ಒಳಗಾಗಬೇಡಿ, ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತಲೇ 22ನೇ ತಾರೀಕಿನಂದು ಸಭೆ ಕರೆದಿರ್ತಕ್ಕಂಥ. ಅದರಿಂದ ಫಾಲ್ಕನ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 2,500-3 ಸಾವಿರ ಕುಟುಂಬಗಳೇನಿದ್ದಾವೆ, ನಿಮ್ಮನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಏನು ನಾನು ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗ್ತದೆ, ಸರ್ಕಾರದಿಂದ ನೆರವನ್ನು ಕೊಡಬೇಕಾಗ್ತದೆ, ಪ್ರಾಮಾಣಿಕವಾಗಿ ನಿಮಗೆ ಸ್ಪಂದಿಸಬೇಕು ಅಂತಕ್ಕಂಥ ನಿರ್ಧಾರದಿಂದಲೇ ಆ ಸಭೆ ಕರೆದಿದ್ದೇವೆ. ಇದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಇವತ್ತು ನಿಮ್ಮಲ್ಲಿ ನಾನು ಮೈಸೂರು ನಗರದ ನನ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ ಬಾರಿಯ ಲೋಕಸಭೆ ಚುನಾವಣೆ ನೀವು ಎಷ್ಟು ಸ್ಥಾನಗಳನ್ನು ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸ್ಕೊಡ್ತೀರಿ, ದೇವೇಗೌಡರು ಕೈಗೆ ಬಲ ಕೊಡ್ತೀರಿ, ದೇವೇಗೌಡರಿಗೆ ಅಲ್ಲಿ ಶಕ್ತಿ ಜಾಸ್ತಿ ಆಗ್ತದೆ. ಇವತ್ತು ನರೇಂದ್ರ ಮೋದಿನೂ ಸ್ವತಂತ್ರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ನರೇಂದ್ರ ಮೋದಿನ ಹೊರಗಡೆ ಕಳಿಸ್ಲಿಕ್ಕೆ ಜನ ತಯಾರಾಗಿದ್ದಾರೆ ದೇಶದೊಳಗೆ. ನರೇಂದ್ರ ಮೋದಿ ಅವರಿಗೆ ಆತಂಕ ಶುರುವಾಗಿದೆ. 1996ರಲ್ಲಿ ಇದ್ದಂಥ ಪರಿಸ್ಥಿತಿಗಳೇ ನಿರ್ಮಾಣ ಆಗ್ತದೆ. ದೇವೇಗೌಡರು ನಮ್ಮ ಮಾತನ್ನ ಗೌರವಿಸ್ತಕ್ಕಂಥ, ದೇವೇಗೌಡರನ್ನ ಇವತ್ತು ಗುರುತಿಸ್ತಕ್ಕಂಥ ಕೆಲಸ ದೇಹದೊಳಗೆ ಆಗ್ತದೆ. ಕರ್ನಾಟಕದ ನಮ್ಮ ಕನ್ನಡ ನಾಡಿನ ಜನತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಅವಕಾಶವನ್ನು ನೀವು ಕಳ್ಕೊಂಡ್ರೆ ಮತ್ತೆ ನಿಮ್ಮ ಪಾಲಿಗೆ ಇಂಥ ಒಂದು ಸುವರ್ಣ ಅವಕಾಶ ದೊರಕೋದಿಲ್ಲ. ನಿಮಗೆ ಉಪಯೋಗ ಮಾಡ್ತೀರಿ. ನರೇಂದ್ರ ಮೋದಿ ಅವರ ಭಾಷಣ ನೋಡ್ತೀರಿ.
ಇವತ್ತು ಭ್ರಷ್ಟರಹಿತವಾದಂಥ ಸರ್ಕಾರ ಕೊಡಲಿಕ್ಕೆ ಅಂತ ಹೇಳ್ತಾರೆ. ಅದ್ಯಾವುದೋ ರಫೇಲ್ ವಿಮಾನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಪ್ರತಿದಿನ ನಡೀತಾ ಇದೆ. ಆ CBIನ ಇನ್ಸ್ಟಿಟ್ಯೂಷನ್ ಏನಾಗಿದೆ ನೋಡ್ತಾ ಇದ್ದೀವಿ. ದೇವೇಗೌಡರ ಕಾಲದಲ್ಲಿ ಈ ರೀತಿ 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಣ್ಣ ದೇವೇಗೌಡರ ಒಂದು ಆಳ್ತದಲ್ಲಿ ತಪ್ಪು ಮಾಡಿರ್ತಕ್ಕಂಥದ್ದನ್ನ ಈ ದೇಶದಲ್ಲಿ ಯಾರಾದರೂ ತೋರಿಸ್ಲಿಕ್ಕೆ ಆಯ್ತಾ? ಈ ರಾಜ್ಯಕ್ಕೆ ಗೌರವವನ್ನು ತಂದು ಕೊಟ್ಟಿದ್ದಾರೆ. ದಯವಿಟ್ಟು ನೀವುಗಳು ಈ ಚುನಾವಣೆಯಲ್ಲಿ ದೇವೇಗೌಡರಿಗೆ ಶಕ್ತಿ ತುಂಬಿದ್ರೆ ನಿಮ್ಮ ಕುಟುಂಬದ ಮಗನೋ ತಮ್ಮನೋ ಅಂತಕ್ಕಂಥ ನನ್ನನ್ನೇನು ನೋಡ್ತೀರಿ ನೀವು? ನನಗೂ ಒಂದು ರೀತಿಯಲ್ಲಿ ಶಕ್ತಿ ಕೊಟ್ಟಾಗ ನೀವು ಈ ಸರ್ಕಾರ 5 ವರ್ಷ ಸುಭದ್ರವಾಗಿರಬೇಕು ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಎಷ್ಟು ಹೆಚ್ಚಿನ ಸ್ಥಾನಗಳನ್ನು ಲೋಕಸಭೆಗೆ ಗಳಿಸ್ತೀವಿ ಅಷ್ಟು ನಿಮ್ಮ ಕುಮಾರಣ್ಣ ಸದೃಢವಾಗಿರ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಬಿಟ್ಟಾಕಿ BJPನ ಗೆಲ್ಲಿಸಿದ್ದೀರಿ. ಮೊನ್ನೆ ಯಾರಪ್ಪ ಮಹಾನ್ ಯುವ ನಾಯಕ ಯುವ ಶಕ್ತಿಯನ್ನು ಏನು ಕೊಡುಗೆ ಅವ್ರಿಗೆ ಮೈಸೂರಿಗೆ. ಇವತ್ತು ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸಾರಾ ಮಹೇಶ್ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕೊಡಗಿನ ಜನತೆ ಇವತ್ತು ಸಂಕಷ್ಟಕ್ಕೊಳಗಾದಾಗ ಹಗಲು ರಾತ್ರಿ ನಾವು ಇವತ್ತು ಆ ಜನರ ಬದುಕನ್ನು ಇವತ್ತು ಸರಿಪಡಿಸ್ಕೊಡ್ಲಿಕ್ಕೆ ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ ಅವರ ನೆರವಿಗೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಂಥ ಸರ್ಕಾರ ಇದ್ದರೆ ಅದು ನಿಮ್ಮ ಸರ್ಕಾರ ಅನ್ನೋದನ್ನು ನೀವು ಯೋಚನೆ ಮಾಡಿ. ನಿಮ್ಮ ಸುಳ್ವಾಡಿಯ ಅಲ್ಲಿ ನಡೆದಂಥ ಕೆಟ್ಟ ಘಟನೆ ನಾವೇನಾದ್ರು ಸರ್ಕಾರ ತಕ್ಷಣ ಸ್ಪಂದಿಸದೆ ಹೋಗಿದ್ರೆ ಬಹುಶಃ ಇನ್ನೂ 60-70 ಜನರ ಜೀವ ಹೋಗ್ತಾ ಇತ್ತು. ಯಾವ ರೀತಿ ನಾವು ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಿಸಿದ್ದೇವೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ನಾನು ಹೇಳಬಹುದು. ದಯವಿಟ್ಟು ನನ್ನ ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ. ಈ ದೇಶದಲ್ಲಿ ಏನಾದರೂ ನಾನು ಮೊದಲಿಂದಲೂ ಹೇಳಿದ್ದೇನೆ, ನರೇಂದ್ರ ಮೋದಿ ಅವರ ಓಟನ್ನು ಹಿಡಿಬೇಕಾದ್ರೆ ಅದು ಜನತಾದಳದ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೆ ನಾನು ಮೊದಲಿಂದ. ಇವತ್ತದು ಪ್ರೂವ್ ಮಾಡಿದ್ದೇವೆ. ಇವತ್ತು ಈ ಮೈತ್ರಿ ಸರ್ಕಾರ ಮಾಡಬೇಕಾದರೆ ಬಹುಶಃ ದೇಶದ ಇತಿಹಾಸದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೀತಲ್ಲ. ದೇಶದ ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳು ಬಂದರು ಸಭೆಗೆ ಪ್ರಮಾಣ ವಚನಕ್ಕೆ. ದೇಶದ ಹಲವಾರು ಪಕ್ಷಗಳ ನಾಯಕರುಗಳು ಬಂದರು. ಆ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರದ ಪತನ ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದನ್ನು ನನ್ನ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೋಬೇಕಿದ್ರೆ ಇದರಲ್ಲಿ ದೇವೇಗೌಡರ ಕೊಡುಗೆ ಏನಿದೆ ಅಂತ ಹೇಳಿ. ಇವತ್ತು 11 ಉಪಚುನಾವಣೆಗಳು ನಡೆದಾಗ ದೇಶದಲ್ಲಿ ಈ ಸರ್ಕಾರ ರಚನೆ ಆದ ನಂತರ ಮೊದಲನೇ ಬಾರಿಗೆ BJPಯೇತರವಾದಂಥ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಪ್ರಾರಂಭ ಆಯಿತು. ಉತ್ತರ ಇಂಡಿಯಾದ ರಾಜ್ಯಗಳಲ್ಲಿ 5 ರಾಜ್ಯದ ಚುನಾವಣೆಗಳಲ್ಲಿ ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ 10-15 ವರ್ಷಗಳು ನಿರಂತರವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಇವತ್ತು ಅಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಅನುಕೂಲ ಆಯಿತು. ಇದಕ್ಕೆಲ್ಲ ಕಾರಣ ಅವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಆ ಕೆಂಗಾಲನುಮತೆಯ ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಾಯಿತು, ಅಲ್ಲಿಂದ ದೇಶಕ್ಕೊಂದು ಸಂದೇಶ ಹೋಗಿದೆ, ಒಂದು ಹೊಸ ಬದಲಾವಣೆ ಪ್ರಾರಂಭ ಆಗಿದೆ. ಇದನ್ನು ತಾವು ಅರ್ಥ ಮಾಡಬೇಕು. ಮೈಸೂರಿನ ಲೋಕಸಭೆ ಚುನಾವಣೆ ಇವತ್ತು ಚಾಮರಾಜನಗರ ಇರಲಿ, ಬೆಂಗಳೂರಿನ ಕರ್ನಾಟಕದ 28ರಲ್ಲಿ 28ಕ್ಕೆ 28 ಗೆಲ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಏನಿದೆ. ಹೋರಾಟ ಮಾಡ್ತಾ ಇದ್ದೇವೆ. ಹಲವಾರು ಸಮಸ್ಯೆಗಳು ಇರಬಹುದು, ನಾನಿಲ್ಲ ಅಂತ ಹೇಳಿದೆ.